ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊನ್ನೆ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವಾರು ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ಇವತ್ತು 315 ಪಾಯಿಂಟ್ಸ್ ಅಥವಾ 1.27% ಡೌನ್ ಫಾಲ್ ಇದೆ. ಆಕ್ಚುಲಿ ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದಾಗ ಗಿಫ್ಟ್ ನಿಫ್ಟಿ ಡೌನ್ ಇತ್ತು, ಇವನ್ ಏಷ್ಯನ್ ಮಾರ್ಕೆಟ್ ಗಳು ಕೂಡ ಡೌನ್ ಅಲ್ಲೇ ಟ್ರೇಡ್ ಆಗ್ತಾ ಇದ್ದು. ಎಕ್ಸ್ಪೆಕ್ಟೇಷನ್ ಇತ್ತು ಡೌನ್ ಅಲ್ಲಿ ಓಪನ್ ಆಗ್ಬೋದು ಅಂತ, ಬಟ್ ಆನಂತರ ಏನಾದ್ರು ಪಾಸಿಟಿವ್ ಆಗ್ಬೋದು ಅನ್ನೋ ಓಪ್ಸ್ ಇತ್ತು. ಬಟ್ ಆನಂತರ ಕೂಡ ಕೆಲವೊಂದು ಸುದ್ದಿಗಳು ಬಂದು ಆ ಸುದ್ದಿಗಳು ಮಾರ್ಕೆಟ್ ನ ಪಾಸಿಟಿವ್ ಆಗಕ್ಕೆ ಬಿಡ್ಲಿಲ್ಲ ಅಂತ ಹೇಳ್ಬೋದು. ಜೊತೆಗೆ ಕೊನೆ ಮೂಮೆಂಟ್ ಅಲ್ಲಿ ಅಗೇನ್ ಲಾಸ್ಟ್ ಶುಕ್ರವಾರ ಕೂಡ ಇದೇ ರೀತಿ ಡೌನ್ ಫಾಲ್ ಬಂದಿತ್ತು, ಮತ್ತೆ ಬುಧವಾರ ಇದೇ ರೀತಿ ಡೌನ್ ಫಾಲ್ ಬಂತು, ನಿನ್ನೆ ಕೂಡ ಇದೇ ರೀತಿ ಡೌನ್ ಫಾಲ್ ಬಂದಿತ್ತು, ಇವತ್ತು ಕೂಡ ಅದೇ ರೀತಿ ಇದೆ ನೋಡಬಹುದು. ಕೊನೆ ಮೂಮೆಂಟ್ ಅಲ್ಲಿ ಭರ್ಜರಿಯಾಗಿ ಪ್ರಾಫಿಟ್ ಬುಕಿಂಗ್ ಕಂಡು ಬರ್ತಾ ಇದೆ. ಪ್ರಾಫಿಟ್ ಬುಕಿಂಗ್ ಅಥವಾ ಲಾಸ್ ಬುಕಿಂಗ್ ಏನಾದ್ರು ಅಂದ್ಕೊಳ್ಳಿ. ಮೊನ್ನೆ ಯಾರೋ ಕಮೆಂಟ್ ಮಾಡಿದ್ರೆ ಇದು ಪ್ರಾಫಿಟ್ ಬುಕಿಂಗ್ ಅಲ್ಲ ಸರ್, ಲಾಸ್ ಬುಕಿಂಗ್ ಅಂತಾನು ನೀವು ಹಂಗೆ ಅಂದ್ಕೊಳ್ಳಿ. ಬೇಕಾದ್ರೆ ನೋಡಬಹುದು, ಎಸ್ಪೆಷಲಿ ಆಲ್ಮೋಸ್ಟ್ 150 ಪಾಯಿಂಟ್ಸ್ ಡೌನ್ ಆಗಿದೆ ಕೊನೆ ಒಂದು ಗಂಟೆಯಲ್ಲಿ, 2:30 ಇಂದ 3:30. ನಿನ್ನೆ ಕೂಡ ಇದೇ ಪ್ಯಾಟರ್ನ್ ಇತ್ತು. ಈ ವೀಕ್ ಅಲ್ಲಿ ಆಲ್ಮೋಸ್ಟ್ 3 ರಿಂದ 4 ದಿನ ಈ ರೀತಿಯ ಪ್ಯಾಟರ್ನ್ ಅನ್ನು ನೋಡಿದ್ವಿ. ಇವತ್ತು ಕೂಡ ಸೇಮ್ ಡೌನ್ ಅಲ್ಲೇ ಓಪನ್ ಆಯ್ತು, ಅನಂತರ ಅದೇ ರೇಂಜ್ ಬೌಂಡ್ ಆಗಿ ಟ್ರೇಡ್ ಆಯ್ತು. ಬಟ್ 2:30 ನಂತರ ನೋಡಬಹುದು ಸ್ಟೀಪ್ ಡೌನ್ ಫಾಲ್ ಬಂತು. ಎಕ್ಸಾಕ್ಟ್ಲಿ ನಿನ್ನೆ ಮೊನ್ನೆ ರೀತಿ ರಿಯಾಕ್ಷನ್ ಬಂದಿತ್ತು, ಅದೇ ರೀತಿ ಮತ್ತೆ ಒಂದು ಪುಲ್ ಬ್ಯಾಕ್ ಕೂಡ ಬಂತು. ಅಷ್ಟರಲ್ಲಿ ಮಾರ್ಕೆಟ್ ಕ್ಲೋಸ್ ಆಯ್ತು. ಈ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು 1097 ಪಾಯಿಂಟ್ಸ್ ಅಥವಾ 1.37% ಡೌನ್ ಫಾಲ್ ಇದೆ. ಇಲ್ಲೂ ಕೂಡ ಸೇಮ್ ಸ್ಟೀಪ್ ಡೌನ್ ಫಾಲ್, ನಂತರ ಒಂದು ಪುಲ್ ಬ್ಯಾಕ್. 450 ಪಾಯಿಂಟ್ಸ್ ಆಲ್ಮೋಸ್ಟ್ ಅಥವಾ ಅದಕ್ಕಿಂತ ಜಾಸ್ತಿ ಡೌನ್ ಆಗಿದೆ ಕೊನೆ ಮೂಮೆಂಟ್ ಅಲ್ಲಿ ಅಥವಾ ಲಾಸ್ಟ್ 1 ಅವರ್ ಅಲ್ಲಿ. ಸೇಮ್ ಸೀಕ್ವೆನ್ಸ್ ಅಥವಾ ಸೇಮ್ ಪ್ಯಾಟರ್ನ್ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಒಂದು ವಾರದಿಂದ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ನೋಡಬಹುದು 0.36% ಡೌನ್ ಫಾಲ್ ಇದೆ, ಸ್ವಲ್ಪ ಕಡಿಮೆ ಬಿದ್ದಿದೆ ಅಂತ ಹೇಳ್ಬೋದು ನೆಕ್ಸ್ಟ್ 50. ಏನು ನಿಫ್ಟಿ 100 ಅಲ್ಲಿ 1.12% ಡೌನ್ ಫಾಲ್ ಇದೆ. ನಿಫ್ಟಿ 200 1.04% ಡೌನ್ ಆಗಿದೆ. ನಿಫ್ಟಿ 500 0.95% ಡೌನ್ ಆಗಿದೆ. ಅಂದ್ರೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ 1% ವರೆಗೂ ಡೌನ್ ಫಾಲ್ ಬಂತು. ನೆಕ್ಸ್ಟ್ 50 ನಲ್ಲಿ ಮಾತ್ರ ಸ್ವಲ್ಪ ಕಡಿಮೆ ಪ್ರಮಾಣದ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ಅಲ್ಲಿ ನೋಡಬಹುದು 0.86% ಡೌನ್ ಫಾಲ್ ಇದೆ. ಮಿಡ್ ಕ್ಯಾಪ್ 100 ಅಲ್ಲಿ 0.69% ಡೌನ್ ಫಾಲ್ ಇದೆ. ಮಿಡ್ ಕ್ಯಾಪ್ 150 ಅಲ್ಲಿ 0.68% ಡೌನ್ ಫಾಲ್ ಇದೆ. ಅಂದ್ರೆ ಇಲ್ಲೂ ಕೂಡ 0.7 ಇಂದ 0.86% ವರೆಗೂ ಡೌನ್ ಫಾಲ್ ಇದೆ. ಡಿಸೆಂಟ್ ಡೌನ್ ಫಾಲ್ ಇಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ, ಬಟ್ ಬಿಲೋ 1% ಇದೆ ಮಿಡ್ ಕ್ಯಾಪ್ ಅಲ್ಲಿ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 0.58% ಡೌನ್ ಫಾಲ್ ಇದೆ. ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.24% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 250 ನಲ್ಲಿ 0.28% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಇದರಲ್ಲಿ ಸ್ಮಾಲ್ ಕ್ಯಾಪ್ ಅಲ್ಲಿ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಇದೆ ಕಂಪೇರ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್. ಸ್ಮಾಲ್ ಕ್ಯಾಪ್ ಕಡಿಮೆ ಬಿದ್ದಿದೆ ಅಂತಾನೆ ಹೇಳ್ಬೋದು. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ 0.09% ಡೌನ್ ಫಾಲ್ ಇದೆ. ಅಂದ್ರೆ ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮೈಕ್ರೋ ಕ್ಯಾಪ್ ಅಲ್ಲಿ. ಮೈಕ್ರೋ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಕಡಿಮೆ ಬಿದ್ದಿದ್ದಾವೆ ಇವತ್ತು ಕಂಪೇರ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ಆಟೋ 1.06% ಡೌನ್ ಆಗಿದೆ ಇವತ್ತು. ನಿಫ್ಟಿ ಬ್ಯಾಂಕ್ ಅಲ್ಲಿ ಜಾಸ್ತಿ ಡೌನ್ ಫಾಲ್ ಇದೆ ಇವತ್ತು, 2.15% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಫೈನಾನ್ಷಿಯಲ್ ಸರ್ವಿಸಸ್ 2.14% ಡೌನ್ ಆಗಿದೆ. ಹಾಗೆ FMCG ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಇವತ್ತು, 0.06% ಡೌನ್ ಇದೆ. ನಿಫ್ಟಿ IT ನಲ್ಲಿ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ, ಬಟ್ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಿನ್ನೆ ಬೇರೆಲ್ಲ ಇಂಡೈಸಸ್ ಗ್ರೀನ್ ಅಲ್ಲಿ ಇದ್ರೆ ಇದು ರೆಡ್ ಅಲ್ಲಿ ಇತ್ತು, ಇವತ್ತು ಗ್ರೀನ್ ಅಲ್ಲಿ ಇದೆ. ಮೀಡಿಯಾ 0.58% ಡೌನ್ ಇದೆ. ಮೆಟಲ್ 0.4% ಡೌನ್ ಇದೆ. ಫಾರ್ಮಾ 0.15% ಡೌನ್ ಇದೆ. PSU ಬ್ಯಾಂಕ್ ಗಳಲ್ಲಿ 2% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ರಿಯಾಲಿಟಿ 2.08% ಡೌನ್ ಆಗಿದೆ. ಪ್ರೈವೇಟ್ ಬ್ಯಾಂಕ್ಸ್ 2.27% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಹೆಲ್ತ್ ಕೇರ್ 0.42% ಡೌನ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ 0.63% ಡೌನ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 0.21% ಡೌನ್ ಇದೆ. ಹಾಗೆ ಕೆಮಿಕಲ್ ಅಲ್ಲಿ ಇವತ್ತು ಸ್ಲೈಟ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ 0.17% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಒಟ್ಟಿನಲ್ಲಿ IT ಹಾಗೂ ಕೆಮಿಕಲ್ ಈ ಎರಡು ಸೆಕ್ಟರ್ ಮಾತ್ರ ಸ್ವಲ್ಪ ಪಾಸಿಟಿವ್ ಅಲ್ಲಿ ಅಥವಾ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಇನ್ನೆಲ್ಲ ಕಡೆ ಡೌನ್ ಫಾಲ್ ಇದೆ. ಅದರಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲೂ ಕೂಡ ಮೋರ್ ದನ್ 2% ಡೌನ್ ಫಾಲ್ ಇದೆ. ನಿನ್ನೆ ಏನು ಒಂದಷ್ಟು ರಿಕವರ್ ಆಗಿತ್ತು, ಇವತ್ತು ಅದಕ್ಕಿಂತ ಜಾಸ್ತಿನೇ ಹೋಗಿದೆ ಅಂತಾನೆ ಹೇಳ್ಬೋದು ಡೌನ್. ಮಾರ್ನಿಂಗ್ ಇದ್ದಿದ್ರಲ್ಲಿ ಬೆಟರ್ ಇತ್ತು ಪರ್ಫಾರ್ಮೆನ್ಸ್,
ಬಟ್ ಹೋಗ್ತಾ ಹೋಗ್ತಾ ಡೌನ್ ಆಯ್ತು. ಕೊನೆಯಲ್ಲಿ ಇನ್ನೂ ಜಾಸ್ತಿ ಡೌನ್ ಆಗಿ ಓವರ್ ಆಲ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಮೇ ಬಿ ನಿಮ್ಮೆಲ್ಲರ ಪೋರ್ಟ್ಫೋಲಿಯೋಗಳು ಕೂಡ 1% 2% ಈ ರೀತಿ ಡೌನ್ ಫಾಲ್ ಕಂಡಿರಬಹುದು. ನನ್ನ ಪೋರ್ಟ್ಫೋಲಿಯೋ ಕೂಡ ನಿಯರ್ಲಿ 2% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮಾರ್ನಿಂಗ್ ಸ್ವಲ್ಪ ಪಾಸಿಟಿವ್ ಅಲ್ಲಿ ಇತ್ತು, ಹಂಗ್ ನೋಡಿದ್ರೆ ಎಂಡ್ ಆಫ್ ದ ಡೇ ನಿಯರ್ಲಿ 2% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಒಟ್ಟಿನಲ್ಲಿ ಲಾಸ್ ಮುಂದುವರೆದಿದೆ. ನಿನ್ನೆ ಏನ್ ರಿಕವರಿ ಆಗಿತ್ತು ಅದಕ್ಕಿಂತ ಜಾಸ್ತಿ ಡೌನ್ ಆಗಿದೆ ಇವತ್ತು. ಏನು ಗ್ಲೋಬಲ್ ಮಾರ್ಕೆಟ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದ್ದಾವೆ ಆಸ್ ಆಫ್ ನಾವು ನೋಡೋದಾದ್ರೆ ನೋಡಬಹುದು. ಯುರೋಪಿಯನ್ ಮಾರ್ಕೆಟ್ ಗಳು 1.5%, 1%, ಮೋರ್ ದನ್ 2% ಈ ರೀತಿ ಡೌನ್ ಫಾಲ್ ಅನ್ನ ಕಂಡಿದ್ದಾವೆ. ಅಂದ್ರೆ ಗ್ಲೋಬಲ್ ಮಾರ್ಕೆಟ್ ಗಳು ಸಹ ಬಿದ್ದಿದ್ದಾವೆ. ನಮ್ಮ ಮಾರ್ಕೆಟ್ ಅಷ್ಟೇ ಬಿದ್ದಿಲ್ಲ, ಇವತ್ತು ಗ್ಲೋಬಲ್ ಮಾರ್ಕೆಟ್ ಗಳು ಕೂಡ ಬಿದ್ದಿದ್ದಾವೆ. ನಿನ್ನೆ ಆಕ್ಚುಲಿ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿತ್ತು. ಬಟ್ ನಮ್ಮ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿತ್ತು. ಬಟ್ ಇವತ್ತು ಏಷ್ಯನ್ ಮಾರ್ಕೆಟ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದಾವೆ. ಇದರಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಇಂಡಿಯನ್ ಮಾರ್ಕೆಟ್ ನೆಗೆಟಿವ್ ಆಗಿದೆ. ಜೊತೆಗೆ ಯುರೋಪಿಯನ್ ಮಾರ್ಕೆಟ್ ಗಳು ಕೂಡ ನೆಗೆಟಿವ್ ಅಲ್ಲೇ ಇದ್ದಾವೆ. 1.5%, 2% ಈ ರೀತಿ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದಾವೆ. ಅಂದ್ರೆ ಗ್ಲೋಬಲ್ ಕ್ಯೂಸ್ ಅಷ್ಟೇನು ಪಾಸಿಟಿವ್ ಇರಲಿಲ್ಲ ಇವತ್ತು. ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಇವನ್ ನಾವು ಮಾರ್ನಿಂಗ್ ವಿಡಿಯೋದಲ್ಲಿ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗಲೂ ಕೂಡ ಅಷ್ಟೇನು ಪಾಸಿಟಿವ್ ಇರಲಿಲ್ಲ, ನೆಗೆಟಿವ್ ಇತ್ತು. ಬಟ್ ಕೆಲವೊಂದು ಒಳ್ಳೆ ಸುದ್ದಿಗಳು ಬಂದಿದ್ವು. ಅಂದ್ರೆ ಅಮೆರಿಕ ರಷ್ಯನ್ ಆಯಿಲ್ ಬೈ ಮಾಡೋದಕ್ಕೆ ಅಭ್ಯಂತರ ಇಲ್ಲ ಅಂತ ಹೇಳಿತ್ತು ಗ್ಲೋಬಲ್ ಕ್ರೈಸಿಸ್ ಸಲುವಾಗಿ. ನಂತರ ಇರಾನ್ ಕೂಡ ಅಮೆರಿಕ ಯುರೋಪ್ ನಾಡುಗಳನ್ನ ಮಾತ್ರ ನಾವು ಟಾರ್ಗೆಟ್ ಮಾಡ್ತೀವಿ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ ಅಂತ ಹೇಳಿತ್ತು. ಹಾಗಾಗಿ ಈ ಕೆಲವು ಪಾಸಿಟಿವ್ ಸುದ್ದಿಗಳಿದ್ವು. ಬಟ್ ಸ್ಟಿಲ್ ಅದು ಯಾವುದು ಏನು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಲಿಲ್ಲ. ನೆಗೆಟಿವ್ ಅಲ್ಲೇ ಮಾರ್ಕೆಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ನೋಡಬಹುದು. ಬೇರ್ಸ್ ರೆಸ್ಟ್ ಕಂಟ್ರೋಲ್ ಇನ್ ಲಾಸ್ಟ್ ಲಾಸ್ಟ್ 1 ಅವರ್ ಅಲ್ಲಿ ಏನು ಡೌನ್ ಫಾಲ್ ಕಂಡು ಬಂತು, ಅದೇ ಆಲ್ಮೋಸ್ಟ್ ನೋಡಬಹುದು 600 ಪಾಯಿಂಟ್ಸ್ ವಿತ್ ಇನ್ 45 ಮಿನಿಟ್ಸ್ ಅಲ್ಲಿ ಸೆನ್ಸೆಕ್ಸ್ ಕಳ್ಕೊಂಡಿದೆ. ಇವತ್ತು ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದದ್ದೇ ಇಲ್ಲಿ ಮೇಜರ್ ಡೌನ್ ಫಾಲ್ ಗೆ ಕಾರಣ ಆಗಿದ್ದು. ಯಾಕೆಂದ್ರೆ ಇರಾನ್ ಹಲವು ಎನರ್ಜಿ ಸೈಟ್ ಗಳನ್ನ ಟಾರ್ಗೆಟ್ ಮಾಡಿದೆ ಅಥವಾ ರಿಫೈನರೀಸ್ ಅನ್ನ ಟಾರ್ಗೆಟ್ ಮಾಡಿದೆ. ಆ ಬಗ್ಗೆ ಸುದ್ದಿಗಳು ಬಂದಿದ್ದಾವೆ ಮಧ್ಯಾಹ್ನದ ನಂತರ. ಒಟ್ಟಿನಲ್ಲಿ ಸಾಕಷ್ಟು ಡಿಸ್ರಪ್ಷನ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಇರಾನ್ ಪಡ್ತಾ ಇದೆ. ಹಾಗಾಗಿನೇ ಆಯಿಲ್ ಒಳ್ಳೆ ರ್ಯಾಲಿಯನ್ನು ಕೂಡ ಕಂಡಿದೆ. ನೋಡಬಹುದು 6.6% ಅಪ್ ಆಗಿದೆ. ಇವತ್ತು $91 ಅಲ್ಲಿ ಟ್ರೇಡ್ ಆಗ್ತಿದೆ. ನಿನ್ನೆ ಅರೌಂಡ್ 83 ನಲ್ಲಿತ್ತು ಮಾರ್ನಿಂಗ್. ನಂತರ ಎಂಡ್ ಆಫ್ ದ ಡೇ 85, 86 ಹೋಯ್ತು. ಇವತ್ತು ನೋಡಬಹುದು 91 ಪ್ಲಸ್ ಆಗಿದೆ. ಸೊ ಮೇಜರ್ ಕಾರಣ ಅಂದ್ರೆ ಇದೆ ಕ್ರೂಡ್ ನ ರ್ಯಾಲಿ ಗ್ಲೋಬಲ್ ಡಿಸ್ರಪ್ಷನ್ ಅನ್ನು ಮಾಡಬಹುದು. ಯಾಕಂದ್ರೆ ಕ್ರೂಡ್ ಅಲ್ಲಿ ರ್ಯಾಲಿ ಬಂದ್ರೆ ಖಂಡಿತ ಅದು ಸಾಕಷ್ಟು ಸಮಸ್ಯೆಗಳನ್ನ ತಂದೊಡುತ್ತೆ ಗ್ಲೋಬಲ್ ಎಕಾನಮಿಗಳಿಗೆ. ಗ್ರೋತ್ ಸ್ಲೋ ಆಗುತ್ತೆ. ಅದರಲ್ಲೂ ನಮ್ಮಂತ ದೇಶಗಳಿಗೆ ಇನ್ಫ್ಲೇಷನ್ ನ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ರೀತಿಯ ಸಮಸ್ಯೆಗಳ ಕಾರಣಕ್ಕೇನೆ ಇವತ್ತು ಮಾರ್ಕೆಟ್ ಅಲ್ಲಿ ದಿಢೀರಂತ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಗ್ತಾ ಇರೋದು ಕೊನೆ ಮೂಮೆಂಟ್ ಅಲ್ಲೂ ಕೂಡ. ಇವತ್ತಿನ ಮೇಜರ್ ಕಾರಣ ಕೂಡ ಇದೆ ಕ್ರೂಡ್ ಭರ್ಜರಿ ರ್ಯಾಲಿಯನ್ನ ಕಂಡಿರುವಂತದ್ದು. ನಂತರ ನಾವು ಬೇರೆ ಸುದ್ದಿಗಳು ಕೂಡ ಇದ್ದಾವೆ. ನೋಡಬಹುದು. ಇರಾನ್ ಅಟ್ಯಾಕ್ಸ್ ಯುಎಸ್ ಬೇಸ್ ಇನ್ ಇರಾಕ್ ನಿಯರ್ ಎರ್ಬಿಲ್, ಯುಎಇ ಇಂಟರ್ಸೆಪ್ಟ್ ಮಿಸೈಲ್ಸ್ ಅಂಡ್ ಡ್ರೋನ್ಸ್. ಈವನ್ ಯುಎಇ ಮೇಲೂ ಕೂಡ ಅಟ್ಯಾಕ್ ಅನ್ನ ಮಾಡಿದೆ. ಹಂಡ್ರೆಡ್ಸ್ ಆಫ್ ಡ್ರೋನ್ಸ್ ಅಟ್ಯಾಕ್ ಅನ್ನ ಕಂಡಕ್ಟ್ ಮಾಡಿದೆ. ಅಗ್ರೆಸಿವ್ ಮೋಡ್ ಗೆ ಇರಾನ್ ಹೋಗ್ತಾ ಇದೆ. ಇದು ಸಮಸ್ಯೆಯನ್ನ ಇನ್ನು ಜಾಸ್ತಿ ಮಾಡ್ತಾ ಇದೆ. ಜೊತೆಗೆ ಡೊನಾಲ್ಡ್ ಟ್ರಂಪ್ ಕೂಡ ಹಬ್ಬರಿಸಿದ್ದಾರೆ. ನೋಡಬಹುದು. ನೋ ಡೀಲ್ ಎಕ್ಸೆಪ್ಟ್ ಅನ್ಕಂಡೀಷನಲ್ ಸರೆಂಡರ್. ಯಾವುದೇ ರೀತಿ ಕಂಡೀಷನ್ ಆಗದೆ ಸರೆಂಡರ್ ಆಗ್ಬೇಕು, ಇಲ್ಲಾಂದ್ರೆ ಯಾವ ಡೀಲ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ನೋಡಬಹುದು. ಟ್ರಂಪ್ ವಾನ್ಸ್ ಇರಾನ್ ಫ್ಲೋಟ್ಸ್ ಮೇಕ್ ಇರಾನ್ ಗ್ರೇಟ್ ಅಗೇನ್ ಸ್ಲೋಗನ್. ಇರಾನ್ ನ ಜನರಿಗೆ ಕರೆಯನ್ನ ಕೊಡ್ತಿದ್ದಾರೆ ಮೇಕ್ ಇರಾನ್ ಗ್ರೇಟ್ ಅಗೇನ್ ಅಂತ. ಜೊತೆಗೆ ಕುರ್ದ್ ಪಡೆಗಳ ಮೂಲಕ ಲ್ಯಾಂಡ್ ಮೂಲಕ ಅಟ್ಯಾಕ್ ಮಾಡಬಹುದು ಅನ್ನೋಂತ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇದಾವೆ. ಅದಕ್ಕೆ ಇರಾನ್ ಕೂಡ ರೆಸ್ಪಾಂಡ್ ಮಾಡ್ತದೆ. ನಾವು ವೈಟಿಂಗ್ ಅಂತ ಹೇಳಿದ್ದಾರೆ ಅವರು. ನಾವು ವೈಟ್ ಮಾಡ್ತಿದೀವಿ ನಿಮ್ಗಾಗಿ ಬನ್ನಿ ಅಂತ. ಅವರು ಕೂಡ ರೆಡಿನೇ ಇದ್ದಾರೆ. ಒಟ್ಟಿನಲ್ಲಿ ಇದು ಸಮಸ್ಯೆಯನ್ನ ಇನ್ನೂ ಜಾಸ್ತಿ ಮಾಡ್ತಾ ಇದೆ. ಅದೇ ಕಾರಣಕ್ಕೆ ಮಾರ್ಕೆಟ್ ಗಳು ಕೂಡ ದೊಡ್ಡ ಮಟ್ಟದಲ್ಲಿ ರಿಯಾಕ್ಟ್ ಮಾಡ್ತಿದ್ದಾವೆ. ಈವನ್ ಯುರೋಪಿಯನ್ ಮಾರ್ಕೆಟ್ ಗಳಾಗಬಹುದು ಅಥವಾ ನಮ್ಮ ಮಾರ್ಕೆಟ್ ಆಗಬಹುದು. ಏನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ DCX ಸಿಸ್ಟಮ್ಸ್ ಇವತ್ತು ಫೋಕಸ್ ಅಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ. 68 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ. ಸ್ಟಾಕ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ನೋಡಬಹುದು. ನಿಯರ್ಲಿ 9% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿಲ್ಲದೆ ಇರುವಂತಹ ಸಂದರ್ಭದಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ DCX ಸಿಸ್ಟಮ್ಸ್ ಅಲ್ಲಿ. ನಂತರ ಏಂಜಲ್ ಒನ್ ಫೋಕಸ್ ಅಲ್ಲಿತ್ತು ಇವತ್ತು. ಕಾರಣ ಕಂಪನಿ ಮಂತ್ಲಿ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿತ್ತು. ಅಪ್ಡೇಟ್ಸ್ ತುಂಬಾ ಚೆನ್ನಾಗಿದೆ. ಕ್ಲೈಂಟ್ ಬೇಸ್ ರೈಸ್ ಆಗಿದೆ. ಕ್ಲೈಂಟ್ ಅಕ್ವಿಸಿಷನ್ ರೈಸ್ ಆಗಿದೆ. ನಂಬರ್ ಆಫ್ ಆರ್ಡರ್ಸ್ ಇಯರ್ ಆನ್ ಇಯರ್ 45% ಅಪ್ ಆಗಿದೆ. ಅವರೇಜ್ ಡೈಲಿ ಆರ್ಡರ್ಸ್ ಕೂಡ ಇಯರ್ ಆನ್ ಇಯರ್ 38% ಅಪ್ ಆಗಿದೆ. ಒಳ್ಳೆ ನಂಬರ್ಸ್ ಇದೆ. ಬಟ್ ಸ್ಟಿಲ್ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರಲಿಲ್ಲ. ನೆಗೆಟಿವ್ ಅಲ್ಲೇ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಒಮ್ಯಾಕ್ಸೆ ಲಿಮಿಟೆಡ್ ಸುದ್ದಿಯಲ್ಲಿತ್ತು. ಕಾರಣ ಕಂಪನಿ ಫರೀದಾಬಾದ್ ಅಲ್ಲಿ ರೆಕಾರ್ಡ್ ಸೇಲ್ಸ್ ಅನ್ನ ಅಚೀವ್ ಮಾಡಿದೆ. ಸುಮಾರು 927 ಕೋಟಿ ಮೊತ್ತದ ರೆಸಿಡೆನ್ಸಸ್ ಅನ್ನ ಸೇಲ್ ಮಾಡಿದೆ. ಈ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ. ಈ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ. ಮೋರ್ ದನ್ 4% ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಏನು ನೀರಜ್ ಸಿಮೆಂಟ್ ಸ್ಟ್ರಕ್ಚರ್ಸ್ ಫೋಕಸ್ ಅಲ್ಲಿತ್ತು. ಎಲ್ಲೂ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ. ಮೋರ್ ದನ್ 3% ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಸುದ್ದಿ ಬಂದಿತ್ತು. ನೋಡಬಹುದು. 80 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಏನು ಪಾಸಿಟಿವ್ ಆಗಲಿಲ್ಲ. ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು IT ಕಾನ್ಸ್ ಈ ಸೊಲ್ಯೂಷನ್ಸ್ ಕೂಡ ಸುದ್ದಿಯಲ್ಲಿತ್ತು. ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನ್ ಬರಲಿಲ್ಲ. ಸ್ವಲ್ಪ ಡೌನ್ ಅಲ್ಲೇ ಕ್ಲೋಸಿಂಗ್ ಕಂಡು ಬಂದಿದೆ. ಕಂಪನಿಗೆ ಒಳ್ಳೆ ಸುದ್ದಿನೇ ಬಂದಿತ್ತು. ನೋಡಬಹುದು. 15 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಅಲ್ಲಿ ನಿಯರ್ಲಿ 1% ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ. ಸರಿಗಳಿರಿ.
ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.